ನಮಸ್ಕಾರ. ಇವತ್ತು ಕೃಷ್ಣನಿಗೆ ಪ್ರಿಯವಾದ ಅರಳುಂಡೆಯನ್ನು ಮಾಡುವ. ಇದು ಮಾಡಲಿಕ್ಕೆ ತುಂಬ ಸುಲಭ. ಮೊದಲು ಬೆಲ್ಲದ ಪಾಕವನ್ನು ಮಾಡಿಕೊಳ್ಳುವ. 2 ಅಚ್ಚು ಬೆಲ್ಲವನ್ನು ತೆಗೆದುಕೊಂಡಿದ್ದೇನೆ. ಒಂದು ದಪ್ಪ ತಳದ ಪಾತ್ರೆಗೆ ಬೆಲ್ಲವನ್ನು ಕುಟ್ಟಿ ಹಾಕಿ ಅದಕ್ಕೆ ಚೂರು ನೀರು ಹಾಕಿ ಕರಗಿಸ್ಕೊಳ್ಬೇಕು. ಬೆಲ್ಲದಲ್ಲಿ ತುಂಬ ಕಸ ಇರ್ತದೆ, ಆದ್ದರಿಂದ ಅದನ್ನು ಸೋಸ್ಕೊಳ್ಬೇಕು. ಎಷ್ಟು ಕಸ ಬರ್ತದೆ ನೋಡಿ. ಆಮೇಲೆ ಅದೇ ಪಾತ್ರೆಗೆ ವಾಪಸ್ ಬೆಲ್ಲವನ್ನು ಹಾಕಿ ಕುದಿಸಬೇಕು. 1-2 ನಿಮಿಷ ಕುದಿಸಿದ್ರ ಕೂಡಲೇ ಅದು ಒಂದೆಳೆ ಪಾಕ ಬರ್ತದೆ. ಆಗ ಅದಕ್ಕೆ ಕೊಬ್ಬರಿ 1 ಕಪ್ ಆಗುವಷ್ಟು, ನೆನಕಡಲೆ 1 ಕಪ್ ಆಗುವಷ್ಟು, ಆಮೇಲೆ 1 ಚಮಚ ಏಲಕ್ಕಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಆಮೇಲೆ ಅರಳು ಪುಡಿನ ಸೇರಿಸ್ಬೇಕು. ಆ ಪಾಕಕ್ಕೆ ಎಷ್ಟು ಹಿಡಿಸ್ತದೋ ಅಷ್ಟು ಅರಳು ಪುಡಿ ಸೇರಿಸೋದು. ಇದಕ್ಕೊಂದು 1/4 kg ಆಗುವಷ್ಟು ಅರಳು ಪುಡಿ ಹಿಡಿಸಿದ್ದು ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಕಲಿಸ್ಕೊಳ್ಬೇಕು. ಅರಳು ಪುಡಿ ಅಲ್ವಾ, ಅದಕ್ಕೆ ಹಾರ್ತದೆ. ಅದು ನಿಧಾನಕ್ಕೆ ಕಲಿಸಿದರೆ ಸರಿಯಾಗಿ ಹೊಂದಿಕೊಳ್ತದೆ. ಒಲೆಯನ್ನು ಆಫ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಕನ್ನಿಸಿದಾಗ ಮತ್ತು ಸ್ವಲ್ಪನೇ ಸೇರಿಸ್ಕೊಳ್ಬೇಕು. ಇದು ತುಂಬ ಸುಲಭ ಮಾಡಲಿಕ್ಕೆ. ಬಿಸಿ ಇದ್ದಾಗ ಕಟ್ಟಬೇಕಂತನೂ ಇಲ್ಲ, ತಣ್ಣಗಾದ್ರ ಮೇಲೆ ಕಟ್ಟೋದು ಉಂಡೆಯನ್ನು. ತಿನ್ನಲಿಕ್ಕೂ ರುಚಿಯಾಗಿರ್ತದೆ. ನೆನಗಡಲೆಯನ್ನು ಹುರಿದು ಹಾಕಿದ್ದೇನೆ. ಕೊಬ್ಬರಿನ ಹುರಿಬೇಕಂತ ಇಲ್ಲ, ಫ್ರೆಶ್ ಕೊಬ್ಬರಿ ಆದರೆ ಅದರ ಪರಿಮಳ ಚೆನ್ನಾಗಿರ್ತದೆ. ಸಂಪೂರ್ಣ ತಣ್ಣಗಾದ್ರ ಮೇಲೆ 1 ಚಮಚ ತುಪ್ಪವನ್ನು ಸೇರಿಸಿ ಅದಕ್ಕೆ ಕಲಿಸ್ಕೊಳ್ಬೇಕು. ಒಳ್ಳೆ ಪರಿಮಳ ಬರ್ತದೆ ಅದಕ್ಕೆ. ಆಮೇಲೆ ಉಂಡೆ ಕಟ್ಟಲಿಕ್ಕೆ ಕೈಗೆ ತುಪ್ಪವನ್ನು ಸವರ್ಕೊಂಡು ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟು ಅರಳನ್ನು ತಗೊಂಡು ಕೈಯಲ್ಲಿ ಒತ್ತಿ ರೌಂಡಾಗಿ ಉಂಡೆ ಕಟ್ಟಬೇಕು. ಈ ರೀತಿ ಕಟ್ಟಲಿಕ್ಕೂ ತುಂಬ ಸುಲಭ. ಬಿಸಿ ಇರುವುದಿಲ್ಲ ಅಲ್ಲ, ಅದಕ್ಕೆ ನಿಧಾನಕ್ಕೆ ಒತ್ತಿ ಕಟ್ಟಿದರೆ ಆಯಿತು. ಒಳ್ಳೆ ಶೇಪ್ ಕೂಡಲೇ ತಗೊಳ್ಳುತ್ತೆ. ಅದೇ ಏನು ಕಷ್ಟ ಆಗೋದಿಲ್ಲ. ನೀವು ಒಮ್ಮೆ ಮಾಡಿ ಹೇಗಾಯ್ತಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.